ಫ್ರೆಂಡ್ಸ್, ಪನ್ನೀರ್ ಟಿಕ್ಕನ ಸ್ಪೆಷಲ್ ಮೆಥಡಲ್ಲಿ ಮಾಡೋದನ್ನು ಹೇಳ್ತೀನಿ ನೋಡಿ. ತುಂಬ ಜನಕ್ಕೆ ಪನ್ನೀರ್ ಟಿಕ್ಕ ಇಷ್ಟ ಆಗ್ತಾ ಇರುತ್ತೆ, ಆದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ನಾನಿಲ್ಲಿ 200 ಗ್ರಾಮ್ ಪನ್ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ದೊಣ್ಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿನೂ ತೊಗೊಂಡಿದ್ದೀನಿ. ಇವುಗಳನ್ನು ಕೂಡ ಸ್ಕ್ವೇರ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ 3 ಸ್ಪೂನ್ ಮೊಸರನ್ನ ತೊಗೊಳ್ತಾ ಇದ್ದೀನಿ ನೋಡಿ. ಖಾರದ ಪುಡಿ 2 ಸ್ಪೂನ್, ಕೊತ್ತಂಬರಿ ಪುಡಿ 1 ಸ್ಪೂನ್, ಜೀರಿಗೆ ಪುಡಿ 1/4 ಸ್ಪೂನ್, ಅರಿಶಿನ ಪುಡಿ 1/4 ಸ್ಪೂನ್, ಚಾಟ್ ಮಸಾಲ 1 ಸ್ಪೂನ್, ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ 1/4 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಿಟ್ಟು 1 ಸ್ಪೂನ್, ಲೆಮನ್ ಜ್ಯೂಸ್ 1 ಟೀ ಸ್ಪೂನ್, ಗರಂ ಮಸಾಲೆ 1 ಟೀ ಸ್ಪೂನ್. ನೆಕ್ಸ್ಟ್ ಕಸೂರಿ ಮೇಥಿ 1 ಸ್ಪೂನ್, ಆಯಿಲ್ 1 ಸ್ಪೂನ್. ನೀವು ಯಾವುದಾದರೂ ಅಡುಗೆಗೆ ಯೂಸ್ ಮಾಡುವಂಥ ಆಯಿಲನ್ನು ತಗೊಳ್ಬೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇಲ್ಲಿ ನಾವು ತೆಗೆದುಕೊಂಡಂಥ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 200 ಗ್ರಾಮ್ ಪನ್ನೀರನ್ನು ಇದಕ್ಕೆ ಮತ್ತು ಸ್ಲೈಸ್ ಆಗಿ ಹೆಚ್ಚಿಕೊಂಡಂಥ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೆಲ್ಲ ಚೆನ್ನಾಗಿ ತಾಗಬೇಕು ನೋಡಿ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡುವುದರಿಂದ ಪನ್ನೀರ್ ಟಿಕ್ಕ ಮಸಾಲೆ ಮಾಡಿದಾಗ ಪನ್ನೀರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೀಗೆ ಮಿಕ್ಸ್ ಮಾಡಿ ನಾವು 20 ರಿಂದ 30 ನಿಮಿಷ ಹಾಗೆ ಬಿಡಬೇಕು. 20 to 30 ಮಿನಿಟ್ಸ್ ಆದಮೇಲೆ ನೋಡಿ, ಈ ಥರ ಒಂದು ಸ್ಟಿಕ್ ತೊಗೊಂಡು ನಾವು ಫಸ್ಟ್ ನಾನಿಲ್ಲಿ ದೊಣ್ಣಮೆಣಸಿನ್ಕಾಯಿ ಸ್ಲೈಸು, ಆಮೇಲೆ ಪನ್ನೀರು ಮತ್ತು ಟೊಮೊಟೊ ಈ ಥರ ನೀವು ಚುಚ್ಚಿ ನೋಡಿ. ಎಲ್ಲ ಪನ್ನೀರನ್ನು ನಾನು ಸ್ಲೈಸನ್ನು ಈ ರೀತಿ ಕಟ್ಟಿಗೆ ಚುಚ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ. ಇವಾಗ ನಾವು ಇದನ್ನು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅಗೇರೋ ಏರ್ ಫ್ರೈಯರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಪ್ರಾಡಕ್ಟು. ಇದೇ ನೋಡಿ, ಅಗೇರೋ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್. ಇದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಮತ್ತೆ ರೆಸಿಪಿ ಬುಕ್ ಕೂಡ ಇರುತ್ತೆ. ಇದು ನೋಡಿಕೊಂಡು ನೀವೆಲ್ಲ ರೆಸಿಪಿನೂ ಇದ್ರ ಜೊತೆ ಮಾಡ್ಬೋದು. ಇದರಲ್ಲಿ ನೀವು ಫ್ರೆಂಚ್ ಫ್ರೈ ಮಾಡ್ಕೊಳ್ಬೋದು, ಬರ್ಗರ್ ಮಾಡ್ಕೊಳ್ಬೋದು, ಪನ್ನೀರ್ ಟಿಕ್ಕ ಮಾಡ್ಕೊಳ್ಬೋದು, ಪನ್ನೀರ್ ರೋಲ್ಸ್ ಮಾಡ್ಕೊಳ್ಬೋದು, ಕೇಕ್ ಮಾಡ್ಕೊಳ್ಬೋದು, ಅದಲ್ಲದೆ ಅಡುಗೆ ಕೂಡ ಬಿಸಿ ಮಾಡ್ಕೊಳ್ಬೋದು. ಇದು ನೋಡೋಕೆ ಕೂಡ ಸಿಂಪಲ್ ಆಗಿದೆ ಮತ್ತು ಸ್ಟೈಲಿಶ್ ಆಗಿದೆ. ಇದರ ಮೇಲ್ಭಾಗದಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ, ಅದರ ಜೊತೆಗೆ ಏರ್ ಇನ್ಲೆಟ್ ಇರುತ್ತೆ. ಹಾಗಾಗಿ ಇದರ ಮೇಲ್ಭಾಗದಲ್ಲಿ ಏನನ್ನು ಇಡಬಾರ್ದು. ಇದರಲ್ಲಿ 4.5 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಕುಕ್ಕಿಂಗ್ ಪಾಟ್ ಇರುತ್ತೆ. ಇದರಲ್ಲೊಂದು ಟ್ರೇ ಇರುತ್ತೆ, ಇದನ್ನು ಇಟ್ಬಿಟ್ಟು ನೀವು ಬೇಕ್ ಮಾಡ್ಕೊಳ್ಬೋದು. ಟ್ರೇ ಬೇಡ ಅಂದರೆ ನೀವು ಬರೀ ಪಾಟನ್ನಷ್ಟೇ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಒಳಭಾಗದಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ಒಂದು ಹೀಟಿಂಗ್ ಎಲಿಮೆಂಟ್ ಇರುತ್ತೆ ಮತ್ತು ಫ್ಯಾನ್ ಇರುತ್ತೆ. ನೀವು ಯಾವ ಪದಾರ್ಥವನ್ನು ಬೇಕ್ ಮಾಡ್ತೀರೋ ಅದನ್ನು ಇದರೊಳಗೆ ಇಟ್ಬಿಟ್ಟು ನೋಡಿ, ಈ ಥರ ಫಿಕ್ಸ್ ಮಾಡಿದರೆ ಆಯಿತು. ನೋಡಿ, ಹಿಂಭಾಗದಲ್ಲಿ ಏರ್ ವೆಂಟ್ ಇರುತ್ತೆ ಮತ್ತು ಒಂದು ಪವರ್ ಪ್ಲಗ್ ಕೂಡ ಇರುತ್ತೆ ನೋಡಿ. ನೀವು ಇದನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನ ಡೀಟೇಲ್ ಆಗಿ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ನೀವು ಅದನ್ನ ರೆಫರ್ ಮಾಡ್ಕೊಳ್ಬೋದು. ಇದರಲ್ಲಿ ಹೇಗೆ ಬೇಕ್ ಮಾಡಬೇಕು ಅನ್ನೋದನ್ನ ಮುಂದೆ ನಾನು ತೋರಿಸ್ಕೊಡ್ತೀನಿ. ಈ ಅಗೇರೋ ಗ್ಯಾಲಕ್ಸಿ ಏರ್ ಫ್ರೈಯರ್ ಬೈಯಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಇವಾಗ ನಾವು ಫಸ್ಟು ಆಯಿಲನ್ನು ಈ ಟ್ರೇಗೆ ಅಪ್ಲೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಸ್ಟಿಕ್ಕನ್ನು ನೋಡಿ ಈ ರೀತಿ ನೀಟಾಗಿ ನಾವು ಜೋಡಿಸ್ಕೊಳ್ಬೇಕು. ನೆಕ್ಸ್ಟು ಈ ಕುಕಿಂಗ್ ಪಾಟನ್ನು ಈ ರೀತಿ ನೋಡಿ ಫಿಕ್ಸ್ ಮಾಡಿಕೊಂಡು, ಇದು ಬೇಕಾಗಲಿಕ್ಕೆ ನಾವು ಟೆಂಪ್ರೇಚರ್ ಮತ್ತು ಟೈಮನ್ನು ಸೆಟ್ ಮಾಡ್ಕೊಳ್ಬೇಕು. ಇದನ್ನು ನಾವು 180 ಡಿಗ್ರಿಯಲ್ಲಿ 20 ಮಿನಿಟ್ಸ್ವರೆಗೂ ಬೇಕ್ ಮಾಡಬೇಕು ನೋಡಿ.
ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡ್ಬೋದು. ಅದಕ್ಕೆ ತಕ್ಕಂತೆ ನೀವು ಟೆಂಪರೇಚರ್ ಮತ್ತು ಟೈಮನ್ನು ನೋಡಿ ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಇದರಲ್ಲಿ ಡಿಫಾಲ್ಟ್ ಮೆನ್ಯೂ ಕೂಡ ಸೆಟ್ ಆಗಿರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ನೀವು ಇದಕ್ಕೆ ರೆಸಿಪಿ ಬುಕ್ಕನ್ನು ನೋಡಿದಾಗ ನಿಮಗೆ ಯಾವ್ಯಾವ ಪದಾರ್ಥಕ್ಕೆ ಎಷ್ಟೆಷ್ಟು ಟೆಂಪರೇಚರ್ ಸೆಟ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ಕೊಟ್ಟಿರ್ತಾರೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಇವಾಗ ಇದು ಬೇಕಾದ ತಕ್ಷಣ ಈ ಥರ ಬೀಪ್ ಸೌಂಡ್ ಬರುತ್ತೆ ನೋಡಿ. ಇವಾಗ ನಮ್ಮ ಪನ್ನೀರ್ ಟಿಕ್ಕಾ ಎಷ್ಟು ಚೆನ್ನಾಗಿ ತಯಾರಾಗಿದೆ ಅಂತೇಳಿ, ತುಂಬ ಚೆನ್ನಾಗಿ ಇದು ಬೇಕಾಗಿದೆ. ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಈಕ್ವಲೆಂಟ್ ಆಗಿ ಇದು ಫ್ರೈ ಆಗಿದೆ ಅಂತ ಹೇಳಿ, ಗರಿ ಗರಿಯಾಗಿ ಬಂದಿದೆ. ಎಷ್ಟು ಈಸಿಯಾಗಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು ನೋಡಿ. ಇದು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾವು ಆಯಿಲ್ ಇಲ್ಲದೆ ಆರಾಮಾಗಿ ನಾವು ಏರ್ ಫ್ರೈ ಮಾಡ್ಕೊಳ್ಬೋದು. ಇದೇ ರೀತಿಯ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ನೋಡಿ.